ನಮಸ್ಕಾರ. ಮುಖ್ಯಾಂಶಗಳು. ರಾಜಕಾಲುವೆ ಒತ್ತುವರಿ ತೆರವು. ಉತ್ತರ ಕರ್ನಾಟಕದ ಕೆರೆಗಳ ಹೂಳು ತೆಗೆಯಲು ಸೂಕ್ತ ಕ್ರಮ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಜನವರಿ 31ರಿಂದ ಸಂಸತ್ ಬಜೆಟ್ ಅಧಿವೇಶನ. ಫೆಬ್ರವರಿ 1ರಂದು ಮಧ್ಯಂತರ ಆಯವ್ಯಯ ಮಂಡನೆ ಸಾಧ್ಯತೆ. ಬಡಜನರ ಬದುಕಿನಲ್ಲಿ ಸುಧಾರಣೆ ತರಲು ಎನ್ಡಿಎ ಸರ್ಕಾರದಿಂದ ಸರ್ವ ಪ್ರಯತ್ನ. ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಬಾಕಿ ಕಡತಗಳ ವಿಲೇವಾರಿಗೆ ಇದೇ 12-13ರಂದು ವಿಶೇಷ ಅಭಿಯಾನ. ಪ್ರಿಯಾಂಕ್ ಖರ್ಗೆ. ವಾರ್ತೆಗಳ ವಿವರ. ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಆಡಳಿತ ಮಂಡಳಿ ಸಭೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು, ನಗರಾಭಿವೃದ್ಧಿ, ಅರಣ್ಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸೇರಿದಂತೆ ಹಲವು ಇಲಾಖೆಗಳ ಕಾರ್ಯದರ್ಶಿಗಳು, ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಉಪಸ್ಥಿತರಿದ್ದರು. ಬಳಿಕ ಕುಮಾರಸ್ವಾಮಿ ರಾಜ್ಯದಲ್ಲಿ ಕೆರೆಗಳ ಸಂರಕ್ಷಣೆ, ಅಭಿವೃದ್ಧಿ ಹಾಗೂ ನಿರ್ವಹಣೆಯನ್ನು ಆದ್ಯತೆ ಮೇರೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಮುಖ್ಯವಾಗಿ ಬೆಂಗಳೂರಿನ ಕೆರೆಗಳ ಸ್ಥಿತಿಗತಿ ಸುಧಾರಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದ ಅವರು, ಕೆಲ ವಿಚಾರಗಳಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಗ್ರ ಅಧ್ಯಯನ ನಡೆಸಿ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸುವಂತೆ ತಿಳಿಸಿದರು. ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿ ಕೆರೆಗಳಿಗೆ ಸರಾಗವಾಗಿ ನೀರು ಹರಿದು ಬರುವ ವ್ಯವಸ್ಥೆಯಾಗಬೇಕು. ರಾಜಕಾಲುವೆ ಮೇಲೆ ಮನೆಗಳನ್ನು ಕಟ್ಟಿಕೊಂಡಿರುವ ಬಡವರಿಗೆ ಪುನರ್ವಸತಿ ಕಲ್ಪಿಸಲು ಪರ್ಯಾಯ ಯೋಜನೆ ರೂಪಿಸಿ ಪ್ರಸ್ತಾವನೆ ಸಲ್ಲಿಸಲು ನಗರಾಭಿವೃದ್ಧಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ನಿರ್ದೇಶಿಸಿದರು. ಉತ್ತರ ಕರ್ನಾಟಕದ ಕೆರೆಗಳ ಹೂಳು ತೆಗೆಯಲು ಸೂಕ್ತ ಕಾರ್ಯಕ್ರಮ ರೂಪಿಸಿ ಮಳೆಗಾಲದಲ್ಲಿ ನೀರು ಸಂಗ್ರಹವಾಗಲು ಅನುವು ಮಾಡಿಕೊಡಬೇಕು. ಖಾಸಗಿ ಸಂಸ್ಥೆಗಳು ಕೆರೆಗಳ ಸಂರಕ್ಷಣೆಗೆ ಉತ್ಸಾಹ ತೋರಿದಾಗ ಅಧಿಕಾರಿಗಳು ಅವರಿಗೆ ಉತ್ತೇಜನ ನೀಡಬೇಕು ಎಂದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಸಚಿವ ಸಂಪುಟ ಸಭೆ ನಡೆಯಿತು. ಸಭೆಯ ನಂತರ ವಿವರ ನೀಡಿದ ಸಚಿವ ಬಂಡೆಪ್ಪ ಕಾಶೆಂಪೂರ್, ಬೆಂಗಳೂರು ಸಬರ್ಬನ್ ರೈಲು ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಈ ಮೂಲಕ 4 ಮಾರ್ಗಗಳಲ್ಲಿ ಒಟ್ಟು 23,902 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ನಿರ್ಧರಿಸಲಾಗಿದೆ ಎಂದರು. ಚಲ್ಲಘಟ್ಟದಲ್ಲಿ 140 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಟ್ರೋ ಸ್ಟೇಷನ್ ನಿರ್ಮಾಣ, ಸಿಲ್ಕ್ ಬೋರ್ಡ್ನಿಂದ ಕೆಆರ್ಪುರದವರೆಗೆ 2ನೇ ಹಂತದ ಮೆಟ್ರೋ ಯೋಜನೆ ಜಾರಿಗೆ ಅನುಮೋದನೆ, ನಾಗಾವಾರ ಏರ್ಪೋರ್ಟ್ ಮಾರ್ಗದ 38 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ನಿರ್ಮಾಣಕ್ಕೆ ಸಂಪುಟ ಸಭೆ ಅನುಮೋದಿಸಿದೆ ಎಂದರು. ಶಿಕ್ಷಕರ ವರ್ಗಾವಣೆ ಕಾಯ್ದೆಗೆ ಕೆಲವು ತಿದ್ದುಪಡಿ ತರಲು ಸಂಪುಟ ಒಪ್ಪಿಗೆ ಸೂಚಿಸಿದೆ ಎಂದು ಹೇಳಿದರು. ಇದು ಬ್ರೀಫ್ ಅಲ್ಲಿ ಇರಬೇಕು ನೋಡ್ರಿ, ಕ್ಯಾಬಿನೆಟ್ ನೋಟ್ ಅಲ್ಲಿ. ಆಮೇಲೆ ಇದು ಮೆಟ್ರೋ ಪ್ರಾಜೆಕ್ಟ್ ಫೇಸ್ 2 ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಿಂದ ಕೆಆರ್ಪುರಂ ಅಂಡ್ ಅಪ್ರೂವಲ್ ಆಫ್ ರಿವೈಸ್ಡ್ ಫೈನಾನ್ಸಿಂಗ್ ಪ್ಲಾನ್ 4,202 crores ಏನು ಮೊದಲಿತ್ತು, ಅದು ರಿವೈಸ್ಡ್ ಆಗಿ 5,994 crores ಆಗಿದೆ. 5,994 crores. ಆಮೇಲೆ ಡ್ಯೂ ಟು ಲಾರ್ಜರ್ ಲ್ಯಾಂಡ್ ರಿಕ್ವೈರ್ಮೆಂಟ್, high price of private lands and price escalation. ಅದು ಅಲ್ಲಿದೆ, ನನ್ನ ಡೀಟೇಲ್ ಕ್ಯಾಬಿನೆಟ್ ನೋಟ್ ಅಲ್ಲಿದೆ. ಆಮೇಲೆ ಮೂರನೇದು ಮಾಡಿಫಿಕೇಶನ್ ಆಫ್ ಸ್ಕೋಪ್ ಆಫ್ ಅಲೈನ್ಮೆಂಟ್ ಆಫ್ ಏರ್ಪೋರ್ಟ್ ಲೈನ್. ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಏರ್ಪೋರ್ಟಿಗೆ ಏನು ಕನೆಕ್ಷನ್ ಕೊಡಬೇಕು ಅಂತೇಳಿ ಇದು ಆಗಿದೆ. ಮೊದಲ 29.1 ಕಿಲೋಮೀಟರ್ ಇತ್ತು ನಾಗವಾರ ಟು ಏರ್ಪೋರ್ಟು. ಈಗ ಮತ್ತೆ ಅದಕ್ಕೆ ಚೇಂಜ್ ಆಗಿ ಇದು ಹೆಚ್ಚು ಕಮ್ಮಿ ಹೆಬ್ಬಾಳನಿಂದ ನಾಗವಾರ್ ಅಂಡ್ ಜಕ್ಕೂರ್ ಕ್ರಾಸ್ ವಾಯ ಹೆಬ್ಬಾಳ್ 38 ಕಿಲೋಮೀಟರ್ಗೆ ಆಗಿದೆ. ಇದು 5,950 crores ಏನು ಮೊದಲಿತ್ತು, ಈಗ 10,584 crores ಆಗಿದೆ. 584.15 crores.
ಇದು ಇಲ್ಲ, ಈ ಪ್ರಪೋಸಲ್ ಬಂದಿದೆ, ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಅಲ್ಲ, ನನಗನ್ಸಿಮಟ್ಟಿಗೆ ಚರ್ಚೆ ಆಯಿತು, ಅಲ್ಲಿ ಇನ್ನೂ ಹೆಚ್ಚಿಗೆ ಏರಿಯಾ ತಗೋಬೇಕು ಅಂತೇಳಿ. ಮೊದಲು ಓನ್ಲಿ 29.1 ಇತ್ತು, ಈಗ 38 ತಗೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಹೆಬ್ಬಾಳ. ಅದು ಫಸ್ಟ್ ಆ ಕಡೆದೇ ಇತ್ತು, ನಾಗವಾರು ಇದ್ರ ಜಂಕ್ಷನ್ನು ಇರಲಿಲ್ಲ, ಈಗ ವಾಯ ಹೆಬ್ಬಾಳ ತಗೊಂಡಿದ್ದಾರೆ. ಆಮೇಲೆ 9 ಕಿಲೋಮೀಟರ್ ಜಾಸ್ತಿ ಆಗಿದೆ. ಹಾಗಾಗಿ ಇದು ಒಂದು 3 ಮೆಟ್ರೋ ಪ್ರಾಜೆಕ್ಟು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು feasibility study for suburban railway corridors. ಅದು ಏನು ಪ್ರಿಪೇರ್ ಆಗಿ ರೈಟ್ಸ್ನವ್ರು ಏನು ಪ್ರಿಪೇರ್ ಮಾಡಿ ನಮಗೆ ಕೊಟ್ಟಿದ್ದಾರ. ಸಂಸತ್ತಿನ ಬಜೆಟ್ ಅಧಿವೇಶನವನ್ನು ಇದೇ ತಿಂಗಳ 31ರಿಂದ ಫೆಬ್ರವರಿ 13ರವರೆಗೆ ನಡೆಸಲು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಶಿಫಾರಸು ಮಾಡಿದೆ. ಇದೇ 31ರಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಭಯ ಸದನಗಳ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಲಿದ್ದು, ಅಂದೇ ಆರ್ಥಿಕ ಸಮೀಕ್ಷಾ ವರದಿ ಮಂಡನೆಯಾಗಲಿದೆ. ಫೆಬ್ರವರಿ 1ರಂದು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಮಧ್ಯಂತರ ಬಜೆಟ್ ಮಂಡಿಸುವ ಸಾಧ್ಯತೆ ಇದೆ. ಬಜೆಟ್ ಅಧಿವೇಶನವನ್ನು ಸಾಮಾನ್ಯವಾಗಿ 2 ಹಂತದಲ್ಲಿ ನಡೆಸಲಾಗುತ್ತಿತ್ತು. ಆದರೆ ಏಪ್ರಿಲ್ನಲ್ಲಿ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಏಕ ಹಂತದಲ್ಲಿ ಅಧಿವೇಶನ ನಿಗದಿಪಡಿಸಲಾಗಿದೆ. ಇದು ಪ್ರಸಕ್ತ ಲೋಕಸಭೆಯ ಕೊನೆಯ ಅಧಿವೇಶನವಾಗಲಿದೆ. ನಿನ್ನೆ ಪೂರ್ಣಗೊಂಡ ಚಳಿಗಾಲದ ಸಂಸತ್ ಅಧಿವೇಶನ ಫಲಪ್ರದವಾಗಿದ್ದು, ಸಾಮಾನ್ಯ ವರ್ಗದ ಆರ್ಥಿಕ ದುರ್ಬಲರಿಗೆ ಶೇಕಡಾ 10ರಷ್ಟು ಮೀಸಲಾತಿ ಕಲ್ಪಿಸುವ ಐತಿಹಾಸಿಕ ಮಸೂದೆ ಸೇರಿದಂತೆ ಹಲವು ಮಹತ್ವದ ಮಸೂದೆಗಳು ಅಂಗೀಕಾರಗೊಂಡಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಅವರು ಕೆಲವು ಸಂಸದರನ್ನು ಹೊರತುಪಡಿಸಿದರೆ ಬಹುತೇಕ ಸಂಸದರು ಪಕ್ಷಾತೀತವಾಗಿ ಈ ಮಸೂದೆಯನ್ನು ಬೆಂಬಲಿಸಿದ್ದಾರೆ. ಇದಕ್ಕಾಗಿ ಸರ್ಕಾರದ ಪರವಾಗಿ ಎಲ್ಲ ಸಂಸದರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ದೇಶದ ಕೋಟ್ಯಂತರ ಜನರ ಬಹುದಿನಗಳ ಬಯಕೆ ಈ ಮಸೂದೆಯಿಂದಾಗಿ ಈಡೇರಿದ್ದು, ಸಾಮಾನ್ಯ ವರ್ಗದ ಬಡಜನರ ಬದುಕಿನಲ್ಲಿ ಮಹತ್ತರ ಬದಲಾವಣೆಯಾಗಲಿದೆ. ಮಸೂದೆಯನ್ನು ರಾಷ್ಟ್ರಪತಿಗಳ ಅಂಕಿತಕ್ಕಾಗಿ ಕಳುಹಿಸಲಾಗಿದೆ ಎಂದು ಹೇಳಿದರು. ತ್ರಿವಳಿ ತಲಾಖ್ और ऐसा बिल आए, यह देश के करोड़ों करोड़ों लोगों की लंबे समय से इच्छा थी. यह बिल सामान्य वर्ग के गरीब लोगों को न्याय दिलाने वाला भी है और उनके जीवन स्तर में बदलाव लाने वाला भी है. ट्रिपल तलाक बिल ತ್ರಿವಳಿ ತಲಾಖ್ ವಿರುದ್ಧದ ಮಸೂದೆ ಅಂಗೀಕಾರಕ್ಕೂ ರಾಜ್ಯಸಭೆಯ ಸಂಸದರು ಇದೇ ರೀತಿ ಸಹಕರಿಸಬೇಕು ಎಂದು ಕೋರಿದ ಅವರು, ಈ ಮಸೂದೆಯಿಂದ ಮುಸ್ಲಿಂ ಸಮುದಾಯದ ಕೋಟ್ಯಂತರ ಸಹೋದರಿಯರಿಗೆ ನ್ಯಾಯ ಒದಗಿಸಿದಂತಾಗುತ್ತದೆ. ಈಗಾಗಲೇ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದ್ದು, ಇದನ್ನು ರಾಜಕೀಯಗೊಳಿಸದೆ ಸಮಾನತೆ ದೃಷ್ಟಿಯಿಂದ ಎಲ್ಲ ಸಂಸದರು ಪಕ್ಷಾತೀತವಾಗಿ ಬೆಂಬಲಿಸಬೇಕು ಎಂದರು. ರಫೇಲ್ ಪ್ರಕರಣದ ಎಲ್ಲ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ನೀಡಲಾಗಿದ್ದು, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಈ ವಿಷಯದ ಬಗ್ಗೆ ಪದೇ ಪದೇ ಸುಳ್ಳು ಹೇಳುತ್ತಿದ್ದಾರೆ ಎಂಬ ಬಗ್ಗೆ ಇಡೀ ದೇಶಕ್ಕೆ ಸ್ಪಷ್ಟತೆ ದೊರೆತಿದೆ ಎಂದರು. ಚಳಿಗಾಲದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಶೇಕಡಾ 47ರಷ್ಟು ಕಲಾಪ ಮತ್ತು ರಾಜ್ಯಸಭೆಯಲ್ಲಿ ಶೇಕಡಾ 27ರಷ್ಟು ಕಲಾಪ ನಡೆದಿದೆ ಎಂದು ಅವರು ವಿವರಿಸಿದರು. ಸಾಮಾನ್ಯ ವರ್ಗದ ಆರ್ಥಿಕ ದುರ್ಬಲರಿಗೆ ಶೇಕಡಾ 10ರಷ್ಟು ಮೀಸಲಾತಿ ಕಲ್ಪಿಸುವ ಮಸೂದೆ ಸಂಸತ್ನಲ್ಲಿ ಅಂಗೀಕಾರಗೊಂಡಿರುವುದು ಮಹತ್ವದ ಐತಿಹಾಸಿಕ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಸಚಿವ ಮತ್ತು ಎಲ್ಜೆಪಿ ನಾಯಕ ರಾಮ್ವಿಲಾಸ್ ಪಾಸ್ವಾನ್ ಹೇಳಿದ್ದಾರೆ. लोकसभा और राज्यसभा में 5 विधेयकों सहित सत्र के दौरान 17 विधेयक पुरस्कृत किए गए, 14 विधेयक पारित किए गए. राज्यसभा द्वारा भी 4 विधेयक पारित किए गए. ऐसे संसद के दोनों सदनों में जो पारित विधेयक हैं उनकी संख्या 5 है. लोकसभा में कार्य की जो उत्पादकता है वो 47% है, राज्यसभा में 27% है. हमारे और लोक जनशक्ति पार्टी के ದೆಹಲಿಯಲ್ಲಿಂದು ಡಿಡಿ ನ್ಯೂಸ್ನೊಂದಿಗೆ ಅವರು ಮೀಸಲಾತಿ ಮಸೂದೆಯನ್ನು ತಮ್ಮ ಪಕ್ಷ ಸ್ವಾಗತಿಸಿದ್ದು, ಇಂತಹ ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವತ್ರಿಕ ಚುನಾವಣೆಯಲ್ಲಿ 2ನೇ ಬಾರಿಗೆ ಅಧಿಕಾರಕ್ಕೆ ಮರಳಲಿದ್ದಾರೆ ಎಂದರು. जय एनडीए की सरकार को
एकदम जो है 2/3 से ज्यादा बहुमत से जो है दिल्ली में बैठाएगी। नरेंद्र मोदी जी देश के प्रधानमंत्री फिर से होंगे और जो अधूरा काम है उसको पूरा करेंगे। कि विरोध करने वाले थे तो कहां हिम्मत कहां पड़ी, विरोध कैसे कर पाएंगे। जनता का जब मूव चलता है तो सब तो अगर मगर लेकिन ये बट कर रहे थे, और जब वोटिंग देने का सवाल आया तो सबका वोट तो गिरा न। अब जो लोग जो है बड़ा भारी क्रांतिकारी बनते हैं, आरजेडी जैसे लोग, उनको जनता अब जो है 2019 के चुनाव में बतला देगी कितना पानी। ಮಲೇಷಿಯಾದ ಹಿರಿಯ ಸಂಸದ ಹಾಗೂ ಅಲ್ಲಿನ ಆಡಳಿತಾರೂಢ ಪಕ್ಷದ ನಾಯಕ ಅನ್ವರ್ ಇಬ್ರಾಹಿಂ ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು. ರೈಸೀನಾ ಮಾತುಕತೆ ಸಮಾವೇಶಕ್ಕಾಗಿ ಭಾರತಕ್ಕೆ ಆಗಮಿಸಿರುವ ಅನ್ವರ್ ಇಬ್ರಾಹಿಂ ಭಾರತ ಮಲೇಷಿಯಾ ನಡುವಿನ ಸಮಾನ ಹಿತಾಸಕ್ತಿ ಹಾಗೂ ದ್ವಿಪಕ್ಷೀಯ ಬಾಂಧವ್ಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ನಿಯೋಗದಲ್ಲಿ ಮಲೇಷಿಯಾ ಸಂಸದರಾದ ಸುಬ್ರಮಣ್ಯನ್ ಮತ್ತು ಸಂತಾರ ಕುಮಾರ್ ರಾಮನಾಯ್ಡು ಅವರು ಸಹ ಪಾಲ್ಗೊಂಡಿದ್ದರು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ 32ನೇ ಸಭೆ ದೆಹಲಿಯಲ್ಲಿಂದು ನಡೆಯಿತು. ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇ ವಲಯದಲ್ಲಿ ಜಿಎಸ್ಟಿ ರಿಯಾಯಿತಿ ವಾರ್ಷಿಕ ಗರಿಷ್ಠ ಮಿತಿಯನ್ನು 20 ಲಕ್ಷದಿಂದ 40 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ಎಂದರು. ಇದರಿಂದಾಗಿ ವಾರ್ಷಿಕ ಗರಿಷ್ಠ 40 ಲಕ್ಷ ರೂಪಾಯಿ ವಹಿವಾಟು ನಡೆಸುವ ಉದ್ಯಮದಾರರು ಜಿಎಸ್ಟಿಯಿಂದ ವಿನಾಯಿತಿ ಪಡೆಯಬಹುದಾಗಿದೆ. ಇದಲ್ಲದೆ ಜಿಎಸ್ಟಿ ಅಡಿ ಸಂಯುಕ್ತ ಯೋಜನೆ ಕಾಂಪೋಸಿಟ್ ಸ್ಕೀಮ್ ಪ್ರಯೋಜನ ಪಡೆಯಲು ವಾರ್ಷಿಕ ವಹಿವಾಟು ಗರಿಷ್ಠ ಮಿತಿಯನ್ನು 1 ಕೋಟಿಯಿಂದ 1.5 ಕೋಟಿ ರೂಪಾಯಿಗೆ ಏರಿಸಲಾಗಿದೆ. ಈ ಯೋಜನೆಯಡಿ ತೆರಿಗೆದಾರರು ಜಿಎಸ್ಟಿಯನ್ನು 3 ತಿಂಗಳಿಗೊಮ್ಮೆ ಸಲ್ಲಿಸಬಹುದಾಗಿದೆ. ವಾರ್ಷಿಕ 50 ಲಕ್ಷ ರೂಪಾಯಿ ವ್ಯವಹಾರ ಹೊಂದಿದ ಉದ್ಯಮದಾರರು ಶೇಕಡಾ 6ರ ತೆರಿಗೆ ಸಲ್ಲಿಸಿ ಕಾಂಪೋಸಿಟ್ ಯೋಜನೆ ಪ್ರಯೋಜನ ಪಡೆಯಬಹುದು ಎಂದು ತಿಳಿಸಿದರು. ಪ್ರಾಕೃತಿಕ ವಿಕೋಪದಿಂದಾಗಿ ನಷ್ಟ ಅನುಭವಿಸಿರುವ ಕೇರಳ ಮುಂದಿನ 2 ವರ್ಷಗಳ ಕಾಲ ಶೇಕಡಾ 1ರಷ್ಟು ಕರಭಾರ ವಿಧಿಸಲು ಅನುಮತಿ ನೀಡಲಾಗಿದೆ ಎಂದು ಸಚಿವರು ವಿವರಿಸಿದರು. ರಿಯಲ್ ಎಸ್ಟೇಟ್ ವಲಯದ ಜಿಎಸ್ಟಿ ದರ ಕುರಿತು ಸಹಮತಕ್ಕೆ ಬರಲು ಸಮಿತಿಯೊಂದನ್ನು ರಚಿಸಲಾಗಿದೆ ಎಂದು ಅವರು ಹೇಳಿದರು. लिमिट है वो 1.5 करोड़ रुपीस तक होगी, 1 करोड़ 50 लाख तक। कॉम्पोजिशन स्कीम में जाते हैं उनको टैक्स तो अपना क्वार्टरली देना पड़ेगा, लेकिन सिंप्लीफिकेशन की दृष्टि से उनको रिटर्न अब साल में एक बार देना पड़ेगा. So for those who utilize the composition scheme from 1st April onwards, it will be quarterly tax payment but only one annual return. The composition rate for services has been put at 6%. So upon a 6% payment, those who render services up to rupees 50 lakhs or render mixed supply services and goods. So Kerala is now entitled on intra-state sales, that is sales within Kerala. The council has authorized Kerala to impose a maximum cess of 1% for a maximum period of 2 years. The outer limit of the cess will be 1%. The outer limit of the period will be 2 years. And this is as a part of there is already a provision in the GST law that the council can permit some states to make a levy on such terms and conditions and for such period in order to cope up with natural disasters. So GOM में recommendation थी. Kerala also accepted this decision. ಅಯೋಧ್ಯೆಯ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ಭೂ ವಿವಾದ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಇದೇ ತಿಂಗಳ 29ಕ್ಕೆ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ 5 ಸದಸ್ಯರ ಸಾಂವಿಧಾನಿಕ ಪೀಠದಲ್ಲಿದ್ದ ಓರ್ವ ಸದಸ್ಯ ನ್ಯಾಯಮೂರ್ತಿ ಯುಯು ಲಲಿತ್ ಸದಸ್ಯತ್ವದಿಂದ ಹೊರಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೂತನ ಪೀಠ ರಚನೆಯಾಗಲಿದ್ದು ಇದೇ 29ರಂದು ಪ್ರಕರಣದ ವಿಚಾರಣೆ ನಡೆಸಲಿದೆ.
2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಪೀಠ ನೀಡಿದ್ದ ತೀರ್ಪು ಪ್ರಶ್ನಿಸಿ ಸಲ್ಲಿಸಲಾಗಿರುವ 14 ಮೇಲ್ಮನವಿಗಳ ವಿಚಾರಣೆಯನ್ನು ಈ ವಿಶೇಷ ಪೀಠ ನಡೆಸಲಿದೆ. ವಿಶ್ವ ಹಿಂದೂ ಪರಿಷತ್, ಆರ್ಎಸ್ಎಸ್ ಸೇರಿದಂತೆ ಹಲವು ಹಿಂದೂ ಸಂಘಟನೆಗಳು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿವೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಪೂರ್ಣಗೊಂಡ ಬಳಿಕವಷ್ಟೇ ರಾಮಮಂದಿರ ನಿರ್ಮಾಣಕ್ಕೆ ಸುಗ್ರೀವಾಜ್ಞೆ ಹೊರಡಿಸುವ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರೀಯ ತನಿಖಾ ಸಂಸ್ಥೆ ಸಿಬಿಐ ನಿರ್ದೇಶಕ ಸ್ಥಾನದಿಂದ ಅಲೋಕ್ ವರ್ಮಾ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಕೆ ಸಿಕ್ರಿ ನೇತೃತ್ವದ ಡಿಎಸ್ಪಿಇ ಆಯ್ಕೆ ಸಮಿತಿ ನಿರ್ಧಾರ ಕೈಗೊಂಡಿದೆ. ವರ್ಮಾ ವಿರುದ್ಧ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವರನ್ನು ವರ್ಗಾಯಿಸಲು ನಿರ್ಧರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ವಿವಿಧ ಕ್ಷೇತ್ರಗಳ ಬೂತ್ ಮಟ್ಟದ ಕಾರ್ಯಕರ್ತರೊಂದಿಗೆ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದರು. ತಮಿಳುನಾಡಿನಲ್ಲಿ ಹಿಂದಿನ ಯಾವುದೇ ಸರ್ಕಾರಗಳಿಗಿಂತ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮಾಡಿದೆ ಎಂದ ಪ್ರಧಾನಿ, ಬಡಜನರ ಬದುಕಿನಲ್ಲಿ ಬದಲಾವಣೆ ತರಲು ಎಲ್ಲ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ದೇಶದ ರಕ್ಷಣಾ ವಲಯವನ್ನು ಕಾಂಗ್ರೆಸ್ ಪಕ್ಷ ದಶಕಗಳ ಕಾಲ ಮಧ್ಯವರ್ತಿಗಳ ಕೈಗೊಪ್ಪಿಸಿತ್ತು ಎಂದು ಟೀಕಿಸಿದ ಪ್ರಧಾನಿ, ಮಧ್ಯವರ್ತಿಗಳ ಹಿತಾಸಕ್ತಿ ರಕ್ಷಣೆಗಾಗಿ ಭಾರತೀಯ ಸೇನಾ ಪಡೆಗಳ ಗೌರವಕ್ಕೆ ಕಾಂಗ್ರೆಸ್ ಧಕ್ಕೆ ಉಂಟು ಮಾಡುತ್ತಿದೆ ಎಂದರು. That is most dangerous. Not many know how much damage Congress culture did to our defense sector. For decades, they had made the sector a den of buffers and middlemen, brokers and middlemen. In their government, procurement would only happen if there was a deal. Congress actually decreased ours. Such huge damage to the defense forces, all for the sake of a deal. Recently, a defense middleman was caught and brought back to India. But do you know who this middleman is close to? This middleman is close to the current first family of the Congress. According to ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಹಾಗೂ ರಾಜ್ಯ ಸರ್ಕಾರದ ಆರೋಗ್ಯ ಕರ್ನಾಟಕ ಯೋಜನೆಯ ಚೀಟಿಗಳನ್ನು ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಇಂದು ವಿತರಿಸಲಾಯಿತು. ಶಾಸಕ ನೆಹರು ಓಲೇಕಾರ್ ಜಿಲ್ಲೆಯ ಹಲವು ಜನರಿಗೆ ಯೋಜನೆಯಿಂದ ಅನುಕೂಲವಾಗಲಿದ್ದು 5 ಲಕ್ಷ ರೂಪಾಯಿವರೆಗಿನ ಆರೋಗ್ಯ ಭದ್ರತೆ ನೀಡಲಾಗುತ್ತಿದೆ. ಬಿಪಿಎಲ್ ಕುಟುಂಬಗಳ ಎಲ್ಲಾ ಸದಸ್ಯರು ಈ ಕಾರ್ಡ್ ಅನ್ನು ಹೊಂದುವುದು ಸೂಕ್ತ ಎಂದರು. ಇವತ್ತಿನ ದಿವಸ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಉದ್ಘಾಟನೆ ಮಾಡಿ ವಿತರಣೆ ಮಾಡಿದ್ದಾರೆ. ನೀವು ಹೆಲ್ತ್ ಕಾರ್ಡ್ ಅನ್ನ ತೆಗೆದುಕೊಳ್ಳ್ರಿ ಅನ್ನುವಂತ ಮಾತನ್ನ ನೀವು ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಓಣಿಗಳಲ್ಲಿ ನೀವೆಲ್ಲಾ ಜನರಿಗೂ ತಿಳಿಸುವಂತ ಕೆಲಸವನ್ನ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿ ಆಯುಷ್ಮಾನ್ ಭಾರತದಲ್ಲಿ ನೀವು ಸಹಿತ ಪಾಲ್ದಾರರಾಗಿ ಸಹಾಯ ಮಾಡಿದ್ರಿ ಅನ್ನುವಂತ ಹೆಸರು ನಿಮಗೆ ಬರ್ತದೆ. ಆ ಕಾರಣದಿಂದ ನೀವು ಸಹಿತ ಇದನ್ನ ಮಾಡಿ ತಾವೆಲ್ಲರೂ ಸಹಿತ ಆಯುಷ್ಮಾನ್ ಭಾರತದ ಪ್ರಚಾರವನ್ನ ಮಾಡಬೇಕು. ಜಿಲ್ಲಾ ವೈದ್ಯಾಧಿಕಾರಿ ನಾಗರಾಜ್ ನಾಯಕ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಿಂದ ಬಡ ಜನರಿಗೆ ಉಪಯೋಗವಾಗಿದ್ದು ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳು ಇದರ ಉಪಯೋಗ ಪಡೆಯಬಹುದು ಎಂದರು. ಇದು 254 ವಿವಿಧ ಹಂತದ ಚಿಕಿತ್ಸೆಗಳಿದ್ದು ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಮುಖಾಂತರ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಪಡೆಯಬಹುದು. ತೃತೀಯ ಹಂತದ ಚಿಕಿತ್ಸಾ ವಿಧಾನಗಳು ಉದಾಹರಣೆಗೆ 900 ಇದಾವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಮುಖಾಂತರ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ಫಲಾನುಭವಿ ರೋಗಿಗಳು ಮತ್ತು ಸಂಬಂಧಿಕರು ಯೋಜನೆ ಕುರಿತು ಬಡ ಜನರ ಅನುಕೂಲಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಎಂದು ಪ್ರತಿಕ್ರಿಯಿಸಿದರು. ಒಳ್ಳೆಯ ಆರೋಗ್ಯ ಚಿಕಿತ್ಸೆ ದೊರೆಯುತ್ತದೆ ಎಂದು ಇದನ್ನು ಪಡೆದುಕೊಂಡಿರ್ತೇನೆ. ಆಯುಷ್ಮಾನ್ ಭಾರತ್ ಕಾರ್ಡಿನಿಂದ ಬಡವರಿಗೆ 5 ಲಕ್ಷದವರೆಗೂ ಉಚಿತವಾಗಿ
ಸರ್ಕಾರದಿಂದ ಸೌಲಭ್ಯ ಇದೆ ಆರೋಗ್ಯಕ್ಕೆ. ನಾವು ಇದ್ರದ್ದು ಕಾರ್ಡ್ ಮಾಡಿಸಿದ್ದೀವಿ. ನಮ್ಮ ಮನೆಯವರಿಗೆ ಮಂಡಿ ನೋವಿತ್ತು, ಅದರಿಂದ ಮಾಡಿಸಿದ್ದೀವಿ. ನಾವು ಇದ್ರದ್ದು ಹೆಲ್ಪ್ ತಗೊಂಡಿದ್ದೀವಿ. ನಮಗೆ ಇದರಿಂದ ಒಳ್ಳೆಯದಾಗಿದೆ. ಡಾಕ್ಟರ್ ಡಿವಿ ಗುರುಪ್ರಸಾದ್ ಕನ್ನಡಕ್ಕೆ ಅನುವಾದಿಸಿರುವ ಡಿಆರ್ ಕಾರ್ತಿಕೇಯನ್ ರಚಿತ ರಾಜೀವ್ ಗಾಂಧಿ ಭೀಕರ ಹತ್ಯೆ ಮಾದರಿ ತನಿಖೆಯ ಸೂಕ್ಷ್ಮ ಮಜಲುಗಳು ಪುಸ್ತಕವನ್ನು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಗೃಹ ಸಚಿವ ಎಂಬಿ ಪಾಟೀಲ್, ಮಾಜಿ ಕೇಂದ್ರ ಸಚಿವ ಎಂವಿ ರಾಜಶೇಖರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ನಂತರ ಕುಮಾರಸ್ವಾಮಿ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದ ಸಮಗ್ರ ವಿಚಾರಗಳನ್ನೊಳಗೊಂಡ ಪುಸ್ತಕ ಹೊರತಂದಿರುವ ಲೇಖಕರನ್ನು ಅಭಿನಂದಿಸಿ, ರಾಜ್ಯದ ಪೊಲೀಸ್ ಅಧಿಕಾರಿಗಳು ಈ ಗಂಭೀರ ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿದ್ದು ಶ್ಲಾಘನೀಯ. ಉತ್ತಮ ಆಡಳಿತ ನೀಡಲು ಉತ್ತಮ ಅಧಿಕಾರಿಗಳು ಕಾರಣರಾಗುತ್ತಾರೆ. ಇಂತಹ ಅಧಿಕಾರಿಗಳನ್ನು ಸಮ್ಮಿಶ್ರ ಸರ್ಕಾರ ಗುರುತಿಸಿ ಉತ್ತೇಜನ ನೀಡಲಿದೆ ಎಂದರು. ಒಂದು ಹತ್ಯೆಯ ಪ್ರಕರಣದಲ್ಲಿ ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯ ಕೆಲಸ ನಿರ್ವಹಣೆ ಮಾಡಿದ್ರು, ಆ ಹತ್ಯೆಯಲ್ಲಿ ಭಾಗವಹಿಸಿದಂತವರನ್ನ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಧಿಕಾರಿಗಳು ಯಶಸ್ವಿಯಾಗಿ ಅವರ ಮೇಲೆ ದಾಳಿ ಮಾಡಿ ಅವತ್ತು ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನ ತಾವು ಏನು ನಿರ್ಮಾಣ ಮಾಡಿದ್ದೀರಿ. ನಮ್ಮ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವತ್ತಿನ ಸಂದರ್ಭದಲ್ಲಿ ನಿಜಕ್ಕೂ ಒಂದು ಉತ್ತಮವಾದಂತ ಅಭಿನಂದನಾರ್ಹವಾದಂತ ಕೆಲಸವನ್ನ ಒಂದು ಪರಿಣಾಮಕಾರಿಯಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನು ಕರ್ತವ್ಯ ನಿರ್ವಹಿಸಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ, ತುಮಕೂರು ಮಹಾನಗರ ಪಾಲಿಕೆ ಹಾಗೂ ಇತರ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಸ್ವಚ್ಛ ಭಾರತ ಅಭಿಯಾನ ಜಾಗೃತಿ ಜಾಥಾಕ್ಕೆ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯದ ನಿರ್ದೇಶಕಿ ನತಾಶಾ ಡಿಸೋಜಾ ಕಾರ್ಯಕ್ರಮಕ್ಕೆ ಮಂಜುನಾಥ ಸ್ವಾಮಿ, ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಮುದ್ದಹನುಮೇಗೌಡ ಸ್ವಚ್ಛತೆ ಬಗ್ಗೆ ಇತರರಿಗೆ ಅರಿವು ಮೂಡಿಸುವ ಮುನ್ನ ನಾವು ಮೊದಲು ಸ್ವಚ್ಛತೆಯನ್ನು ಕಾಪಾಡಬೇಕು, ನಮ್ಮಿಂದಲೇ ಸ್ವಚ್ಛತೆ ಆರಂಭವಾಗಬೇಕು ಎಂದರು. ನತಾಶಾ ಡಿಸೋಜಾ ದೇಶದಲ್ಲಿ ಸ್ವಚ್ಛತೆ ಸಂಪೂರ್ಣವಾಗಿ ಅನುಷ್ಠಾನವಾಗಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕು, ಸರ್ಕಾರದಿಂದ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. Keep our country clean, inculcate small habits of cleanliness in your day-to-day life, and also be the person who can tell your other friends, your family, that please keep our country clean, keep our surroundings clean. ದೇಶದಲ್ಲೇ ಸ್ವಚ್ಛ ನಗರಿ ಎಂಬ ಬಿರುದು ಪಡೆದಿರುವ ಮೈಸೂರು 2019ರಲ್ಲೂ ಸ್ವಚ್ಛ ನಗರದ ಕಿರೀಟ ಮುಡಿಗೇರಿಸಿಕೊಳ್ಳುವ ನಿಟ್ಟಿನಲ್ಲಿ ನಗರ ಪಾಲಿಕೆ ಹಲವು ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಮುಂದಾಗಿದೆ. ಅರಮನೆ ನಗರಿಯ ಸ್ವಚ್ಛತೆಯ ಕುರಿತು ದೂರು, ಪ್ರತಿಕ್ರಿಯೆಗಳನ್ನು ನೀಡುವ ಸ್ವಚ್ಛ ಸರ್ವೇಕ್ಷಣ್ ಮೊಬೈಲ್ ಆಪ್ ಬಗ್ಗೆ ಜನನಿಬಿಡ ಪ್ರದೇಶಗಳಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಗಳನ್ನು ಪಾಲಿಕೆ ಆಯೋಜಿಸುತ್ತಿದೆ. ಪಾಲಿಕೆ ಉಪ ಆಯುಕ್ತೆ ಬಿಎನ್ ವೀಣಾ, ನಗರದ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದ ಈ ಆಪ್ ಅನ್ನು ಆವಿಷ್ಕರಿಸಲಾಗಿದೆ. ಈ ಕುರಿತು ಮಾಲ್, ಥಿಯೇಟರ್, ಬಸ್ ನಿಲ್ದಾಣಗಳಲ್ಲಿ ಸಾರ್ವಜನಿಕರಿಗೆ ಕರಪತ್ರದ ಮೂಲಕ ಮಾಹಿತಿ ನೀಡುತ್ತಿದ್ದೇವೆ. ಆಪ್ ಮೂಲಕ ದೂರು ನೀಡಿದ ಕೆಲವೇ ಗಂಟೆಗಳಲ್ಲಿ ಸಮಸ್ಯೆ ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ. ಮೈಸೂರು ಜನತೆ ಆಪ್ ಬಳಸುವ ಮೂಲಕ ನಗರದ ಸ್ವಚ್ಛತೆಗೆ ಕೊಡುಗೆ ನೀಡಬೇಕು ಎಂದರು. ಪರಿಸರ ಅಧಿಕಾರಿ ಮೈತ್ರಿ, ಮೈಸೂರಿಗೆ ಸ್ವಚ್ಛ ನಗರ ಎಂಬ ಪ್ರಶಸ್ತಿ ಬರಬೇಕೆಂಬುದು ಇಲ್ಲಿನ ಎಲ್ಲ ನಿವಾಸಿಗಳ ಬಯಕೆ. ಅದರಂತೆ ನಾಗರಿಕರು ಆಪ್ ಬಳಸಿದರೆ ಪ್ರಶಸ್ತಿಗೆ ಇದೂ ಸಹ ಮಾನದಂಡವಾಗಲಿದೆ ಎಂದು ಮಾಹಿತಿ ನೀಡಿದರು. ವಿದ್ಯಾರ್ಥಿನಿ ವಿದ್ಯಾ, ಆಪ್ ಬಳಸಿ ನಮ್ಮ ನಗರವನ್ನು ಸ್ವಚ್ಛವಾಗಿಡಲು ಅನುಕೂಲವಾಗುತ್ತದೆ. ಮೈಸೂರನ್ನು ಮೊದಲ ಸ್ಥಾನದಲ್ಲಿಡಲು ಎಲ್ಲರೂ ಕೈಜೋಡಿಸಿ ಎಂದರು. ಮೈಸೂರು ನಿವಾಸಿ ಶ್ರುತಿ, ಕಳೆದ ವರ್ಷವೂ ಈ ಆಪ್ ಮೂಲಕ ದೂರು ನೀಡಿದ್ದೆ, ಕೆಲವೇ ಗಂಟೆಗಳಲ್ಲಿ ಕಸ ವಿಲೇವಾರಿ ಮಾಡಿದ್ದರು. ಈ ಬಾರಿಯೂ ಆಪ್ ಬಳಸುವ ಮೂಲಕ ಅಭಿಯಾನಕ್ಕೆ ಕೈಜೋಡಿಸುತ್ತೇನೆ ಎಂದು ತಿಳಿಸಿದರು. ಕಳೆದ ಆಗಸ್ಟ್ ತಿಂಗಳಲ್ಲಿ ಸಂಭವಿಸಿದ್ದ ಭಾರೀ ಮಳೆ ಹಾಗೂ ಭೂಕುಸಿತ ಪ್ರಕರಣಗಳಲ್ಲಿ ಸಂತ್ರಸ್ತರಾಗಿದ್ದ ಕೊಡಗು ಜಿಲ್ಲೆಯ ಜನರ ಪುನರ್ವಸತಿಗಾಗಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ 8 ಕೋಟಿ ರೂಪಾಯಿಗಳನ್ನು ಇಂದು ನೀಡಿದ್ದಾರೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಸಂತ್ರಸ್ತರನ್ನು ಗುರುತಿಸಲಾಗಿದ್ದು, ಮನೆ, ಕೃಷಿ ಭೂಮಿ, ಗೃಹ ಬಳಕೆ ವಸ್ತುಗಳನ್ನು ಕಳೆದುಕೊಂಡ ಜನರಿಗೆ ವಿವಿಧ ಹಂತಗಳಲ್ಲಿ ಪರಿಹಾರ ನೀಡಲಾಗುತ್ತಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಾಕಿ ಇರುವ 3,000ಕ್ಕೂ ಅಧಿಕ ಕಡತಗಳ ವಿಲೇವಾರಿಗೆ ಇದೇ 12 ಹಾಗೂ 13ರಂದು ವಿಶೇಷ ಕಡತ ವಿಲೇವಾರಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಕಲ್ಯಾಣ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಅಭಿಯಾನ ಸಂದರ್ಭದಲ್ಲಿ ಗೈರು ಆಗುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಅಭಿವೃದ್ಧಿಯಲ್ಲಿ ನಿಧಾನಗತಿಯಲ್ಲಿದ್ದ ದೇಶದ ಹಲವು ಜಿಲ್ಲೆಗಳು ಆಕಾಂಕ್ಷಿ ಜಿಲ್ಲಾ ಯೋಜನೆ ಜಾರಿಗೊಂಡ ನಂತರ ಕ್ಷಿಪ್ರ ಪ್ರಗತಿ ಸಾಧಿಸಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಜನರಲ್ ವಿಕೆ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ರೈಸಿನಾ ಮಾತುಕತೆ ವೇದಿಕೆಯಲ್ಲಿ ಮಾತನಾಡಿ, ಸಕಾರಾತ್ಮಕತೆಯನ್ನು ಉತ್ತೇಜಿಸುವುದರಿಂದ ಯಾವುದೇ ಗುರಿ ತಲುಪಲು ಸಾಧ್ಯ ಎಂಬುದಕ್ಕೆ ಆಕಾಂಕ್ಷಿ ಜಿಲ್ಲಾ ಕಾರ್ಯಕ್ರಮ ಉತ್ತಮ ಉದಾಹರಣೆಯಾಗಿದೆ ಎಂದರು. Aspirational districts have made tremendous progress. So it is when you lay down targets, when you motivate people, when you think big, when you ensure that everybody moves on the same path with you, you will achieve the targets that you've laid for yourself. ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ ಕೊನೆಗಾಣಿಸಿ ಶಾಂತಿಯುತ ಪರಿಸ್ಥಿತಿ ಉತ್ತಮಪಡಿಸಲು ಎಲ್ಲ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಭೂಸೇನಾ ಪಡೆ ವರಿಷ್ಠ ಜನರಲ್ ಬಿಪಿನ್ ರಾವತ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಮಾಧ್ಯಮಗೋಷ್ಠಿಯಲ್ಲಿ ಅವರು, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನಾ ಚಟುವಟಿಕೆಯಿಂದ ಸ್ಥಳೀಯ ನಿವಾಸಿಗಳು ಮತ್ತು ನಾಗರಿಕರಿಗೆ ಹೆಚ್ಚಿನ ತೊಂದರೆ ಉಂಟಾಗಿದೆ. ಉಗ್ರರ ನಿರ್ಮೂಲನೆಗೆ ಮತ್ತು ಶಾಂತಿ ಸ್ಥಾಪನೆಗೆ ಕಠಿಣ ಹಾಗೂ ಗಂಭೀರ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ ಎಂದರು. It needs to be brought under better control. We are adopting a hard power and a soft power approach. Both approaches need to be adopted. But the offer to the terrorists who come over ground, look at peace, is always there. Because ultimately, who's getting affected by all this? The people of Kashmir themselves. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ದಕ್ಷಿಣ ಒಳನಾಡಿನಲ್ಲಿ ಶೀತಗಾಳಿ ಮುಂದುವರಿಯಲಿದೆ. ಮೈಸೂರಿನಲ್ಲಿ ಕನಿಷ್ಠ ತಾಪಮಾನ 9.3 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕುವ ಸಂಭವ. ಗರಿಷ್ಠ 30, ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಕಾಲುವೆ ಒತ್ತುವರಿ ತೆರವು, ಉತ್ತರ ಕರ್ನಾಟಕದ ಕೆರೆಗಳ ಹೂಳು ತೆಗೆಯಲು ಸೂಕ್ತ ಕ್ರಮ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಜನವರಿ 31ರಿಂದ ಸಂಸತ್ ಬಜೆಟ್ ಅಧಿವೇಶನ, ಫೆಬ್ರವರಿ 1ರಂದು ಮಧ್ಯಂತರ ಆಯವ್ಯಯ ಮಂಡನೆ ಸಾಧ್ಯತೆ. ಬಡಜನರ ಬದುಕಿನಲ್ಲಿ ಸುಧಾರಣೆ ತರಲು ಎನ್ಡಿಎ ಸರ್ಕಾರದಿಂದ ಸರ್ವ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಬಾಕಿ ಕಡತಗಳ ವಿಲೇವಾರಿಗೆ ಇದೇ 12-13ರಂದು ವಿಶೇಷ ಅಭಿಯಾನ, ಪ್ರಿಯಾಂಕ್ ಖರ್ಗೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.